ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ನೋಡಿ, ನಮ್ಮ ದೇಶದ ಯೋಧ ಮತ್ತು ನಮ್ಮ ದೇಶದ ರೈತರು ನಮ್ಮ ದೇಶಕ್ಕೆ ಬೆನ್ನೆಲುಬಿದ್ದಂಗೆ. ಅವರು ಯಾರಿಗೂ ಏನೇ ಆದರೂ ತುಂಬ ನೋವಾಗುತ್ತೆ. ಈಗ ನೋಡಿ, ನಮ್ಮ ರೈತರ ಮಕ್ಕಳಿಗೆ ಎಣ್ಣೆ ಸಿಗ್ತಿಲ್ಲ ಅಂತ ಕೂಗು ಬರ್ತಾಯಿದೆ. ಹಳ್ಳಿಯಲ್ಲಿರೋ ರೈತರ ಮಕ್ಕಳಿಗೆ ಎಣ್ಣೆ ಸಿಗ್ತಿಲ್ಲ ಅಂತ ಕೂಗು ಬರ್ತಿದೆ. ಅದಕ್ಕೆ ಏನು ಕಾರಣ ಅಂತ ಗೊತ್ತಿಲ್ಲ. ಸುಮಾರು ಕಾರಣಗಳು ಇರ್ಬೋದು. ಅದರೊಳಗೆ ಕೆಲವೊಂದು ಮೇಯ್ನ್ ಹುಡುಗರು ತಪ್ಪ ಹೆಣ್ಮಕ್ಳು ತಪ್ಪ ಅನ್ನೋದು ಇಲ್ಲಿ ಗೊತ್ತಾಗ್ತಿಲ್ಲ. ಅದೇನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಏನಂದರೆ, ನಾನು ನಮ್ಮ ರೈತ ಯುವಕರಿಗೆ ಹೇಳೋದೇನೆಂದರೆ, ಹಳ್ಳಿಲಿರೋ ರೈತ ಯುವಕರಿಗೆ, ನೀವು ಗದ್ದೆ ಕೆಲಸ ಮಾಡ್ತೀರಾ, ಹೊಲಗಳಲ್ಲಿ ಕೆಲಸ ಮಾಡ್ತೀರಾ, ಓಕೆ. ನೀವು ಏನು ಮಾಡಿ ಗೊತ್ತಾ, ಹೊಲ ಗದ್ದೆಯಲ್ಲಿ ಕೆಲಸ ಆದಮೇಲೆ ನಿಮ್ಮ ಮನೆ ಕೆಲಸ ಎಲ್ಲ ಮುಗ್ದಾದ್ಮೇಲೆ ನೀಟಾಗಿ ರೆಡಿಯಾಗಿ, ಬೇಜಾರು ಮಾಡ್ಕೊಳ್ಬೇಡಿ, ಈಗ ಹೇಳ್ತಿದ್ರಿ ಅಂತ ನೀಟಾಗಿ ರೆಡಿಯಾಗಿ ಹೇರ್ ಸ್ಟೈಲ್ ಕಡೆ ಗಮನ ಕೊಡಿ. ಆಮೇಲೆ ಡೈಲಿ ಶೇವಿಂಗ್ ಮಾಡಿ, ಡ್ರೆಸ್ ಕಡೆ ಗಮನ ಕೊಡಿ. ಡಿಫ್ರೆಂಟ್ ಕಲರ್ ಡ್ರೆಸ್ಗಳು ಹಾಕಿ. ನೀವು ಆಗ ತುಂಬ ಚೆನ್ನಾಗಿ ಕಾಣ್ತಾರೆ, ಜನಗಳಿಗೂ ಇಷ್ಟ ಆಗುತ್ತೆ. ಅದು ಹೆಣ್ಮಕ್ಳಿಗಂತೂ ಅದೇ ನೋಡೋದು ಜಾಸ್ತಿ ಅಂತ ನನ್ನ ಮೈಂಡಲ್ಲಿರೋದು, ಓಕೆ. ಆಮೇಲೆ ಇನ್ನೊಂದು ಮೇಯ್ನ್ ಏನಂದರೆ, ಸಿಟಿಯವ್ರಿಗಿಂತ ನೀವೇನು ಕಡಿಮೆ ಇಲ್ಲ, ಅವ್ರಿಗಿಂತ ಅವ್ರ ಅಪ್ಪನಾಗೆ ನೀವಿರೋದು, ಓಕೆ. ನಿಮ್ಗೆ ಯಾವುದೂ ಕಡಿಮೆ ಇರಲ್ಲ. ಆದರೆ ನೀವು ಮಾಡಲ್ಲ. ಏನಕ್ಕೆ ಅಂದರೆ, ನೀವು ಹಳ್ಳಿಗಳಲ್ಲಿ ಕೆಲಸಕ್ಕೆ ಹೋಗ್ತೀರಾ, ಹೊಲ ಕೆಲಸ ಮಾಡ್ತಾರೆ, ಆಯಿತು ಬಿಡಲ್ಲ, ನಾಳೆನೂ ಅದೇ ಕೇಮೆತನೆ ಮಾಡೋದು ಅಂತ ನಿಮ್ಮ ಬಾಡಿಯ ಬಗ್ಗೆ ಕೇರೆ ತಗೊಳ್ಳೋದಿಲ್ಲ. ನೀವು ದಿನದ ಕೆಲಸ ಮುಗಿದ ಮೇಲೆ ನೀಟಾಗಿ ರೆಡಿಯಾಗಿ, ಮನೆಯಲ್ಲೇ ಇರಲಿ ಹೊರಗಡೆನೇ ಇರಲಿ, ನೀಟಾಗಿ ರೆಡಿಯಾಗಿ, 4 ಜನ ನೋಡ್ರೆ ವಾವ್ ಅನ್ಬೇಕು, ಆ ಥರ ರೆಡಿಯಾಗಿ. ನೀವು ಕಷ್ಟಪಟ್ಟಿರ್ತಾರೆ, ದುಡ್ಡು ಸಂಪಾದನೆ ಮಾಡಿರ್ತಾರೆ, ಎಲ್ಲ ಇರುತ್ತೆ ನಿಮ್ಮ ಹತ್ರ. ನಿಮ್ಮ ಮುಂದೆ ಸಿಟಿಯವರೆಲ್ಲ ಕಡಿಮೆನೇ, ಓಕೆ. ಬರೀ ಬಣ್ಣದ ಮಾತುಗಳು. ನೀವು ರೆಡಿಯಾಗಿ, ನೀವು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ, ನೀಟಾಗಿರಿ. ಯಾಕಂದರೆ ಈಗಿರೋ ಹೆಣ್ಣು ಮಕ್ಕಳಿಗೆ ಹುಡುಗಂಗೆ ನೋಡ್ತಾರೆ, ಹುಡುಗಂಗೆ ನೋಡ್ಬಿಟ್ಟು ಹೆಂಗಿದ್ದಾರೆ ಏನು ಅಂತ ನೋಡ್ತಾರೆ. ನೀಟಾಗಿದ್ದರೆ ಅವ್ರಿಗೂ ಅಟ್ರಾಕ್ಷನ್ ಆಗುತ್ತೆ. ಯಾಕಂದರೆ ಹಳ್ಳಿಗಳಲ್ಲಿ ತುಂಬ ಕಡಿಮೆ ಇದ್ರ ಕಡೆ ನೀವು ಗಮನ ಕೊಡೋದು. ನೀವು ನೀಟಾಗಿ ರೆಡಿಯಾಗಿ ಸ್ಮಾರ್ಟಾಗಿರಿ ಅಂತ ಹೇಳೋದು, ಓಕೆ. ಆಮೇಲೆ ಇನ್ನೊಂದು, ಹೆಣ್ಣುಮಕ್ಳುಗಳು ಹಳ್ಳಿಯಿಂದ ಸಿಟಿಗೆ ಹೋಗ್ತಾರೆ ಓದೋಕ್ಕೆ. ಅಲ್ಲಿ ಓದಾದ್ಮೇಲೆ ಏನು ಮಾಡ್ತಾರೆ ಅವರು, ಚೆನ್ನಾಗಿ ಓದ್ತಾರೆ. ಓದಾದ್ಮೇಲೆ ಅಲ್ಲೇ ಒಂದು ಕೆಲಸ ಗಿಟ್ಸ್ಕೊಳ್ತಾರೆ. ಆ ಕೆಲಸ ಗಿಟ್ಸ್ಕೊಂಡು ಅವ್ರಿಗೂ ವರಮಾನ ಬರುತ್ತೆ. ಅವರಂತೆ ಇನ್ನೊಬ್ಬ ಹುಡುಗಂಗೆ ಅಲ್ಲೇ ಮದುವೆ ಆಗಿ ಅಲ್ಲೇ ನೆಲೆಸ್ತಾರೆ. ಅಲ್ಲಿ ಸಿಟಿ ಪಟ್ಟಣಗಳಲ್ಲೇ ನೆಲೆಸ್ತಾರೆ. ಏನಕ್ಕೆ ಅಂದರೆ, ಸಿಟಿ ಅವ್ರಿಗೆ ಇಷ್ಟ ಆಗಿರುತ್ತೆ. ಅಲ್ಲೇ ನೆಲೆಸೋದ್ರಿಂದ ಹೆಣ್ಮಕ್ಳುಗಳು ಹಳ್ಳಿ ಕಡೆ ಬರೋದಿಲ್ಲ, ಅಲ್ಲೇ ಮದುವೆ ಆಗ್ತಾರೆ, ಅಲ್ಲೇ ಆರಾಮಾಗಿ ಬಿಂದಾಸ್ ಜೀವನ ಮಾಡ್ತಾರೆ. ಯಾಕಂದರೆ ಸಿಟಿ ಪಟ್ಟಣಗಳಲ್ಲಿ ಆಕರ್ಷಣೆ ಇರುತ್ತೆ. ಹಳ್ಳಿಗೆ ಹೋಗಿ ಏನು ಮಾಡೋದಪ್ಪ, ನಾವು ಸಿಟಿಲೇ ಒಳ್ಳೆ ಜೀವನ ಮಾಡ್ಬೋದು, ಹಳ್ಳಿಗೆ ಹೋದರೆ ಪ್ರಾಬ್ಲಮ್ ಅನ್ನೋ ಒಂದು ಇದು. ಹಳ್ಳೀಲಿ ಮದುವೆ ಆದರೆ ಪ್ರಾಬ್ಲಮ್ಮು, ಹಳ್ಳಿ ಜೀವನ ಸೆಟ್ ಆಗಲ್ಲ, ಸ್ವತಂತ್ರ ಇರಲ್ಲ. ಹಳ್ಳೀಲಿ ದೊಡ್ಡೋರು ಇರ್ತಾರೆ, ಅಕ್ಕಪಕ್ಕ ಊರು ಇರುತ್ತೆ, ಅಕ್ಕಪಕ್ಕ ಮನೆ ಇರುತ್ತೆ, ಒಂದು ಗ್ರಾಮ ಇರುತ್ತೆ. ನಾವೇನಾದ್ರು ಒಂದು ಸಣ್ಣ ಇದು ಮಾಡಿದ್ರೂ ತಪ್ಪಾಗುತ್ತೆ. ನೀಟಾಗಿರಬೇಕು. ಇನ್ನೊಂದು, ನಾವು ಇಲ್ಲಿರೋಷ್ಟು ಸ್ವಾತಂತ್ರ್ಯ ಹಳ್ಳೀಲಿ ಸಿಗಲ್ಲ. ಹಳ್ಳೀಲಿ ದೊಡ್ಡೋರು ಇರ್ತಾರೆ, ಸಂಸ್ಕಾರ ವಂತವಾಗಿರಬೇಕು. ಏನಾದ್ರು ತಪ್ಪು ಮಾಡಿದ್ರೆ ಬಿಡಲ್ಲ ಅನ್ನೋ ಅವ್ರ ಮೈಂಡಲ್ಲಿರುತ್ತೆ. ಅದಕ್ಕೆ ಅವ್ರು ಸಿಟಿಗೆ ಬರ್ತಾರೆ. ಇಲ್ಲಿ ಥರವಾದ ಬಟ್ಟೆ ಹಾಕ್ಕೋಬೋದು, ಎಂಜಾಯ್ ಮಾಡ್ಬೋದು, ತಿರುಗ್ಬೋದು, ಅವ್ರಿಗೆ ಇಷ್ಟ ಆದಂಥ ಡ್ರೆಸ್ ಹಾಕ್ಬೋದು. ಹಳ್ಳೀಲಿ ಹಾಕೋಕ್ಕಾಗಲ್ಲ. ಹಳ್ಳೀಲಿ ಏನು ಸಂಪ್ರದಾಯ ಇದೆ ಅದೇ ರೀತಿ ಇರಬೇಕು, ಓಕೆ. ಸಿಟಿಲಿ ಇರೋ ಥರ ಹಳ್ಳಿಯಲ್ಲಿ ಇರೋಕ್ಕಾಗಲ್ಲ. ಅದೆಲ್ಲ ಹೆಣ್ಮಕ್ಳು ಮೈಂಡಲ್ಲಿ ಇಡ್ತಾರೆ. ಅದೆಲ್ಲ ಮೈಂಡಲ್ಲಿಟ್ಟು ಸಿಟಿ ಜೀವನಕ್ಕೆ ತುಂಬ ಆಕರ್ಷಕವಾಗಿ ಮೈಂಡ್ ಪೂರ್ತಿ ಸಿಟಿಗೆ ದಾರಿ ಎಳೆದ್ಬಿಟ್ಟಿದ್ದಾರೆ. ಸಿಟಿಲಾದರೆ ಮಾಲ್ ಇರುತ್ತೆ, ಒಳ್ಳೊಳ್ಳೆ ಸಿನಿಮಾ ಥಿಯೇಟ್ರ್ ಇರುತ್ತೆ, ಹೋಗ್ಬೋದು, ಎಂಜಾಯ್ ಮಾಡ್ಬೋದು. ಮುಂದೆ ಮದುವೆ ಆಗೋ ಗಂಡನೂ ಸಿಟಿಯವನೇ ಆದದ್ರಿಂದ ಅವನಿಗೆ ಗೊತ್ತಿರುತ್ತೆ, ಇಲ್ಲಿ ಸಿಟಿ ಜೀವನ ಗೊತ್ತಿರುತ್ತೆ. ಹೆಣ್ಮಕ್ಳಿಗೆ ಸ್ವತಂತ್ರ ಕೊಡ್ತಾರೆ. ಅದು ಒಂದು ಮೈಂಡ್ ಇದೆ ಹೆಣ್ಮಕ್ಳಿಗೆ. ಗಂಡ ಸಿಟಿಯವನಾದ್ರಿಂದ ನಮಗೆ ಪ್ರತಿಯೊಂದಕ್ಕೂ ಸ್ವತಂತ್ರ ಕೊಡ್ತಾನೆ. ನಾವು ಸ್ವತಂತ್ರವಾಗಿರ್ಬೋದು, ಯಾವ ಥಿಯೇಟ್ರ್ ಬೇಕಾದ್ರೂ ಹೋಗಿ ಫಿಲಮ್ ನೋಡ್ಬೋದು, ಎಲ್ಲಿ ಬೇಕಾದ್ರೂ ತಿರುಗಾಡ್ಬೋದು ಅನ್ನೋದು ಹೆಣ್ಮಕ್ಳಲ್ಲಿ ಅದು ತುಂಬ ದಾರುಡವಾಗಿ ಕೂತ್ಬಿಟ್ಟಿದೆ. ಅದು ಕೂತಿರೋದ್ರಿಂದ ಅವ್ರಿಗೆ ಹಳ್ಳಿ ಕಡೆ ಆಕರ್ಷಣೆ ಆಗ್ತಿಲ್ಲ, ಹಳ್ಳಿ ಜೀವನ ಅವರಿಗೆ ಆಕರ್ಷಣೆ ಆಗ್ತಿಲ್ಲ, ಹಳ್ಳಿ ಹುಡುಗರು ಅಟ್ರಾಕ್ಟ್ ಆಗ್ತಿಲ್ಲ ಅಂತ ನನ್ನ ಭಾವನೆ. ಏನಕ್ಕೆ ಅಂದರೆ, ಅದಕ್ಕೆ ಅವರು ಈಗ ಹಳ್ಳಿ ಕಡೆ ಮುಖ ತಿರುಗಿಸಿ ಸಿಟಿ ಕಡೆ ಮುಖ ಮಾಡ್ತವ್ರೆ. ಈಗಂದರೆ ಮುಂದೆ ಹೇಗೆ ಕತೆ ಅಲ್ವಾ? ಆದರೂ ಹೇಳ್ತೀನಿ, ದಯವಿಟ್ಟು ಒಳ್ಳೆ ಹುಡುಗರು ಇದ್ದಾರೆ, ಆ ಹಳ್ಳಿಯವರಿಗೆ ಮದುವೆ ಆಗೋಂಥವ್ರು ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಹಳ್ಳಿಯಲ್ಲಿರೋಷ್ಟು ನೆಮ್ಮದಿ ಸಿಟಿಲಿಲ್ಲ. ಸಿಟಿಲಿ ಬರೀ ಕಲರ್ ಪ್ರಪಂಚ. ಆದರೆ ಹಳ್ಳೀಲಿ ಒಳ್ಳೆ ಸಂಸ್ಕಾರ ಸಿಗುತ್ತೆ, ಮಕ್ಕಳಿಗೆ ಒಳ್ಳೆ ಜೀವನ ಸಿಗುತ್ತೆ, ಒಳ್ಳೆ ನೀತಿ ಪಾಠಗಳು ಸಿಗುತ್ತೆ, ತುಂಬ ಉಪಯೋಗ ಇದೆ ಹಳ್ಳಿಯಿಂದ. ಆದರೆ ಜನಗಳದ್ದು ಬೇಕಾಗಿಲ್ಲ. ಹೆಣ್ಮಕ್ಳಿಗೆ ಹೊರಗಡೆ ಪ್ರಪಂಚ, ಕಲರ್ಫುಲ್ ಪ್ರಪಂಚನೇ ಇಷ್ಟಪಡ್ತಾರೆ. ಇದೇ ಒಂದು ಕಾರಣ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಸಿಟಿಗೆ ಬಂದು ಜಾಸ್ತಿ
ಇಲ್ಲೇ ಮದುವೆ ಆಗಿ ಇಲ್ಲೇ ನೆಲೆಸ್ತಿರೋದು ಇದು ಒಂದು ಕಾರಣ ಇರ್ಬೋದು. ಯಾಕಂದರೆ ಅವ್ರಿಗೆ ಫ್ರೀ ಇರಲ್ಲ, ಹಳ್ಳೀಲಿ ಫ್ರೀನೇ ಇರಲ್ಲ. ಎಲ್ಲದಕ್ಕೂ ಒಂದು ಕಟ್ಟುನಿಟ್ಟಿನ ಕ್ರಮ ಇರುತ್ತೆ ಮನೆಯವರಿಂದ, ಇನ್ನೊಂದು ಕಟ್ಟುಪಾಡಿರುತ್ತೆ. ಅದಕ್ಕೋಸ್ಕರ ಸಿಟೀಲಿ ಮದುವೆ ಆಗಿ ಸಿಟೀಲೇ ಗಂಡನ ಜೊತೆ ಮಕ್ಳ ಜೊತೆ ಜೀವನ ಕಳಿಬೇಕಂತ ಅವರು ಕನಸ್ಕೊಂಡು ಇಲ್ಲೇ ಉಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಆದಷ್ಟು ಮುಂದೆ ಹಳ್ಳಿಗಳು ಖಾಲಿಯಾಗಿ ಸಿಟಿಗೆ ಬಂದು ನೆಲೆಸ್ಬೋದೇನೋ ಗೊತ್ತಿಲ್ಲ. ಹಳ್ಳಿ ಏನಾಗತ್ತೋ ಅಂತ ಗೊತ್ತಿಲ್ಲ. ಎಷ್ಟೋ ಕಡೆ ಹಳ್ಳಿಲಿ ಜನಗಳೇ ಇಲ್ಲ ಕನ್ನಡಿಗರೇ. ಓಕೆ, ಬಾಯ್ ಕನ್ನಡಿಗರೇ.